ಚಿರಯುಗ ಸಾಹಿತ್ಯ ಲೋಕದ ದಿಗ್ಗಜ ಹಂಪ ನಾಗರಾಜಯ್ಯ ಅವರ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಹಂಪ ನಾಗರಾಜಯ್ಯನವರ ಶಿಷ್ಯರೇ, ಅಭಿಮಾನಿಗಳೇ ಹಾಗೂ ಅವರ ಕುಟುಂಬ ವರ್ಗದವರೇ, ಮಾಧ್ಯಮದ ಸ್ನೇಹಿತರು, ನಾನು ಇವತ್ತೇ ಮೈಸೂರಿಗೆ ಹೋಗಬೇಕಾಗಿದೆ. ಇಲ್ಲದಿದ್ದರೆ ಹಂಪ ನಾಗರಾಜನವರ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಇರ್ತಾ ಇದ್ದೆ. ನಾನು ಈ ಕಾರ್ಯಕ್ರಮ ಒಪ್ಕೊಂಡ ಮೇಲೆ ಆ ಮದುವೆ ಕರೆಯಕ್ಕೆ ಬಂದಿದ್ರು. ನನಗೆ ಬಹಳ ಬೇಕಾದವ್ರ ಮದುವೆ, ಅದರಿಂದ ಹೋಗ್ಲೇಬೇಕಾಗಿದೆ. ದಯಮಾಡಿ ಯಾರು ತಪ್ಪು ಭಾವಿಸ್ಕೋಬಾರದು. ನಾನು ಈ ಕಾರ್ಯಕ್ರಮ ನಾನು ಮಾತಾಡಿದ ತಕ್ಷಣ ಇಲ್ಲಿಂದ ನಿರ್ಗಮಿಸ್ತೇನೆ. ಅದಕ್ಕೆ ತಮ್ಮ ಅನುಮತಿ ಇದೆ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಹಂಪ ನಾಗರಾಜಯ್ಯನವರು ಒಬ್ಬ ಸಾಹಿತಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಬದಲಾವಣೆಯನ್ನು ಕೂಡ ಬಯಸ್ತವರು. ಪ್ರತಿಯೊಬ್ಬರು ಕೂಡ ಅವರ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನಾವು ಒಂದ್ಸಾರಿ ನಮ್ಮ ಬದುಕನ್ನು ಹಿಂತಿರುಗಿ ನೋಡಬೇಕು. ನಾವು ನಮ್ಮ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ. ಅದಕ್ಕೆ ಸರಿಯಾದಂತ ಉತ್ತರ ಸಿಕ್ಕಿದ್ರೆ ನಮ್ಮ ಬದುಕು ಸಾರ್ಥಕ ಆಗಿದೆ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ. ಇಲ್ಲದೆ ಹೋದ್ರೆ ನಿರರ್ಥಕ ಆಗ್ತದೆ. ನಾನು ಇದನ್ನು ಹೇಳುವಾಗ ಪ್ರತಿಯೊಬ್ಬರು ಕೂಡ ಆ ರೀತಿ ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಈ ಮಧ್ಯೆ ಇರ್ತದಲ್ಲ ಜೀವನ ಇದೆಯಲ್ಲ, ಈ ಜೀವನದಲ್ಲಿ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಾವು ಜೀವನನ ಎಷ್ಟರ ಮಟ್ಟಿಗೆ ಸಾರ್ಥಕ ಮಾಡ್ಕೊಂಡಿದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗೆ ನೋಡಿದ್ರೆ ಹಂಪ ನಾಗರಾಜಯ್ಯನವರು ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಒಂದು ಹಳ್ಳಿನಲ್ಲಿ ಹುಟ್ಟಿ ಇಂದಿನ ಕೋಲಾರ ಜಿಲ್ಲೆ ಹಂಪಸಂದ್ರ ಈಗ ಹೇಳ್ತಾ ಇದ್ರು ನಮ್ಮ ನರಸಿಂಹಯ್ಯನವರ ಊರಿನವರು. ಅವ್ರ ಊರು ಪಕ್ಕದೂರು ಅಂತಲ್ಲ ನಿಮ್ದು. ಅವ್ರು ಹೇಳ್ತಾ ಇದ್ರು ನಮ್ಮ ಊರು ಪಕ್ಕದೂರಿನವರು ಅಂತ ಹೇಳ್ತಾ ಇದ್ರು. ಅವರು ಆ ಹಳ್ಳಿನಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳೀತಕ್ಕಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ಸಾಧನೆ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಹಂಪ ನಾಗರಾಜನವರು 90 ಬೀಳ್ತಾ ಇದೆಯಾ, ಕಾಲಿಡ್ತಾ ಪ್ರಾರಂಭ ಆಗಿದೆ. ಇದು 90ರ ಸಂಭ್ರಮ ಅವರಿಗೆ. ಜೊತೆಗೆ ಇವತ್ತು ಹಂಪನ ಸಾಹಿತ್ಯ ಅವಲೋಕನ ಕೂಡ ನಡೀತಾ ಇದೆ. ಇದನ್ನ ವೀರಲೋಕ ಮತ್ತು ಗಾಂಧಿ ಸ್ಮಾರಕ ಭವನ ಇದರ ಸಹಯೋಗದಲ್ಲಿ ನಡೀತಾ ಇದೆ. ಇವರು ಹಿರಿಯ ಸಾಹಿತಿ,
ವಿದ್ವಾಂಸರು ಮತ್ತು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಕನ್ನಡಿಗರ ಹೆಮ್ಮೆಯ ಹಂಪ ನಾಗರಾಜಯ್ಯ. ಇವರು ಈಗ ನಾನು ಇವರ ಈ 90ರ ಹರೆಯದ ವಯಸ್ಸಿನಲ್ಲಿ ನಾನು ಸಾಕ್ಷಿ ಆಗ್ತಾ ಇದ್ದೀನಲ್ಲ, ಅದು ನನ್ನ ನನಗೆ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಗೌರವ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಹಂಪ ನಾಗರಾಜಯ್ಯನವರು ಬಹಳ ಮೈಸೂರಿನಲ್ಲಿ ನಾನು ಮೈಸೂರಿನಲ್ಲಿ ನಾನು ಓದಿದ್ದು, ಅವರು ಮೈಸೂರಿನಲ್ಲಿ ಓದಿದ್ದಾರೆ. MA ಎಲ್ಲ ಅವು ಬಹಳ ಮುಖ್ಯವಾಗಿ ಹಂಪ ನಾಗರಾಜಯ್ಯನವರು ಮತ್ತು ಅವರ ಧರ್ಮಪತ್ನಿ ಕಮಲಾ ಹಂಪನ ಅವರು ಬಹಳ ಒಳ್ಳೆ ಜೋಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇಬ್ರು ಸಾಹಿತಿಗಳು, ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಬ್ರು ತಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಿದ್ದಾರೆ. ಅವರು ಹೋಗಿದ್ದಾರೆ, ಕಮಲಾ ಹಂಪನ ಅವರು ಬಿಟ್ಟು ಹೋಗಿದ್ದಾರೆ. ಇವರು ಇನ್ನೂ ಕೂಡ ಹೊಸ 100 ಮೇಲೆ ದಾಟ್ತಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರು ಒಂದ್ಸಾರಿ ನನಗೆ ಜ್ಞಾಪಕ ಬರ್ತದೆ. ಮಹಾತ್ಮ ಗಾಂಧೀಜಿಯವ್ರಿಗೆ ಅವರ ಅಭಿಮಾನಿ ಒಬ್ರು ಪತ್ರ ಬರೀತಾರೆ. ಏನಂತಂದ್ರೆ, ನೀವು 100 ವರ್ಷ ಬಾಳಿ ಅಂತ ಪತ್ರ ಬರೀತಾರೆ. ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾ ಮಹಾತ್ಮ ಗಾಂಧೀಜಿಯವರು? ನಾನು ಕಡಿಮೆ ಬರೆದು ಬಿಟ್ಟಿದ್ದೀಯ ನೀನು, ನಾನು 125 ವರ್ಷ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಗೆ ಪತ್ರ ಬರೀತಾರೆ, ಹಂಗೆ ಉತ್ತರ ಕೊಡ್ತಾರೆ. ಹಾಗೆ 125 ವರ್ಷ ಬಾಳಿ ಅಂತೇಳಿ ನಾನು ಆಶಿಸ್ತೇನೆ. ಈ ಸಾರ್ಥಕ ಬದುಕು ಮತ್ತೆ ಬೇರೆಯವರಿಗೆ ಮಾರ್ಗದರ್ಶನ ಆಗ್ಬೇಕು. ನಮ್ಮ ಜೀವನ ಇದೆಯಲ್ಲ, ನಮ್ಮ ಬದುಕು ಇದೆಯಲ್ಲ, ಅದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗ್ತಕ್ಕಂಥ ರೀತಿಯಲ್ಲಿ ಹಂಪ ನಾಗರಾಜಯ್ಯನವರ ಬದುಕು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಜೀವನದ ಉದ್ದಕ್ಕೂ ಕೂಡ ಸಾಹಿತ್ಯ ರಚನೆ ಮಾಡೋದ್ರಲ್ಲಿ ಕಾಲ ಕಳೆದಿದ್ದಾರೆ. ಅಷ್ಟೇ ಅಲ್ಲ, ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಮ್ಮೆ ಆಗಿದ್ದದಲ್ಲ, 8 years ಅಂದ್ರೆ 2 ಟರ್ಮು. ಈಗ 5 ವರ್ಷ ಮಾಡ್ಬಿಟ್ಟಿದ್ದಾರೆ. ಆಗ ಬಹಳಷ್ಟು ಕನ್ನಡ ನಾಡಿನ ಸೇವೆ ಅಂತಂದ್ರೆ ಬರೀ ಸಾಹಿತ್ಯ ಲೋಕ ಅಲ್ಲ, ಅದ್ರ ಜೊತೆಗೆ ಜನರಿಗೆ ತಲುಪಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಬದುಕಿನ ಸಾಹಿತ್ಯ ಮಾಡಿದಾಗ ಅದು ಜನರಿಗೆ ತಲುಪಬೇಕು. ಜನರಿಗೆ ತಲುಪಿ ಅದರಿಂದ ಜನ ಬದಲಾವಣೆ ಆದ್ರೆ ಸಾರ್ಥಕ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಂತ ಕೆಲಸವನ್ನು ಹಂಪ ನಾಗರಾಜಯ್ಯನವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಅವರು ನಮ್ಮ ಸಂಸ್ಕೃತಿಯ ಚಿಂತಕರಾಗಿ ಕೂಡ ಇದ್ದರು. ಭಾಷಾಶಾಸ್ತ್ರ,
ಜೈನ ಸಾಹಿತ್ಯ, ಸಂಶೋಧನೆ, ಮಕ್ಕಳ ಸಾಹಿತ್ಯ, ವಿಮರ್ಶೆ, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅಮೂಲ್ಯ ಕೃತಿಗಳನ್ನು ನೀಡಿರುವ ಹಂಪನ ಅವರು ಕನ್ನಡ ಭಾಷಾ ಒಂದು ರೀತಿ ಅವರ ಭಾಷಾ ಪ್ರೀತಿ ಇದೆಯಲ್ಲ, ನಮ್ಮೆಲ್ಲರಿಗೂ ಕೂಡ ಬೆರಗನ್ನ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಬೆರಗುಗೊಳಿಸ್ತಕ್ಕಂಥದ್ದು ಇದೆಯಲ್ಲ, ಅವರ ಸಾಹಿತ್ಯದ ಪ್ರೀತಿ, ಅಭಿಮಾನ ಮತ್ತು ಸಾಹಿತ್ಯ ಸೃಷ್ಟಿ, ಇದು ಬಹಳ ಮುಖ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಪಂಪ ಭಾರತ ಸಂಗ್ರಹ, ಭರತೇಶ ವೈಭವ, ಧನ್ಯಕುಮಾರ ಚರಿತ್ರೆ, ನೇಮಿನಾಥ ಪುರಾಣ ಸೇರಿದಂತೆ ಹಲವು ಕೃತಿಗಳು ಮತ್ತು ಸಮಗ್ರ ಜೈನ ಸಾಹಿತ್ಯ ಸಂಪುಟಗಳ ಮಾಲಿಕೆಯಲ್ಲಿ ರನ್ನ, ಪೊನ್ನ, ಕಮಲ ಸಂಭವರ ಕೃತಿ ಸಂಪುಟಗಳು ಸೇರಿದಂತೆ ಹಲವು ಕೃತಿಗಳನ್ನು ಹಂಪನ ಅವರು ಸಾಹಿತ್ಯಿಕ ಶಕ್ತಿಯ ಕುರುಹುಗಳಾಗಿವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಂಪನ ಅವರು ಒಳ್ಳೆ ವಾಗ್ಮಿ ಕೂಡ, ಒಳ್ಳೆ ಭಾಷಣ ಮಾಡ್ತಾರೆ. ಈಗಲೂ ಭಾಷಣಗಳನ್ನು ಮಾಡ್ತಾರೆ. ಅವರ ಸಮಾಜಕ್ಕೆ ಅವರಿಂದ ಬಹಳಷ್ಟು ಉಪಕಾರ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ಅವರು ಬರೀ ಅಧ್ಯಾಪಕ ಆಗಿರಲಿಲ್ಲ, ಅಧ್ಯಾಪಕ ವೃತ್ತಿ ಮಾಡಿದ್ರು, ಜೊತೆಗೆ ಕನ್ನಡ ಅಧ್ಯಯನ ಕೇಂದ್ರದ ಡೈರೆಕ್ಟರ್ ಆಗಿದ್ರು ಅಂತ ಕೂಡ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಆಗಿದ್ದರು. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಿರ್ದೇಶಕರಾಗಿದ್ದರು. ಅವರು ಬಹಳ ಅಪಾರವಾದಂಥ ರೀತಿಯಲ್ಲಿ ಕೆಲಸ, ಅದಕ್ಕೆ ಅವರು ಒಳ್ಳೆ ಅಧ್ಯಾಪಕರು ಅಂತೇನೆ ಬಹಳಷ್ಟು ಅವರ ಶಿಷ್ಯ ವೃಂದ ಇದೆ. ಬಹುಶಃ ಅವರು ಎಲ್ಲ ಇಲ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ, ಎಲ್ಲ ರಿಟೈರ್ ಆಗ್ಬಿಟ್ಟಿದ್ದಾರೆ. ನೋಡಿ, ಅವರೆಲ್ಲ ಮುಂದುಗಡೆ ಕೂತ್ಕೊಂಡು ಬಹುಶಃ ಅವರು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ನೀವು ಯಾರು ಶಿಷ್ಯಂದರು, ಯಾಕಂದ್ರೆ ನಾನು ಅವ್ರ ಶಿಷ್ಯ ಅಲ್ಲ, ನಾನು ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ, ನಾನು ಲಾ ಓದಿದ್ದು ಮೈಸೂರಿನಲ್ಲಿ ಲಾ ಓದಿದ್ದು ನಾನು. ಹಾಗಾಗಿ ನಮ್ಮ ಸಂಪರ್ಕ ಯಾವಾಗಿನಿಂದ ಅಂತಂದ್ರೆ, ನಾನು ರಾಜಕೀಯಕ್ಕೆ ಬಂದದ್ನಿಂದೂ ಕೂಡ ಅವ್ರ ಸಂಪರ್ಕ ಇದ್ದೇ ಇದೆ. ನಾನು ಒಬ್ಬ ಅವರ ಕಟ್ಟ ಅಭಿಮಾನಿ. ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರ ಆರೋಗ್ಯ ಚೆನ್ನಾಗಿರ್ಲಿ, ಇನ್ನೂ ಬಹಳ ಕಾಲ ಬಾಳಲಿ, ಅವರಿಂದ ಸಮಾಜಕ್ಕೆ ಹೆಚ್ಚು ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಸಾಹಿತ್ಯ ಕ್ಷೇತ್ರ ಈಗಾಗಲೇ ಬೇಕಾದಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ. ಅವ್ರ ಮಗ ನಮ್ಮ ಮನೆ ಪ್ಲಾನ್ ಮಾಡಿಕೊಟ್ಟವ್ರು ಅವರೇನೆ. ಒಬ್ಬನೇ ಮಗ, ಇಬ್ಬರು ಹೆಣ್ಮಕ್ಳಲ್ಲ, ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಬಹಳ ಪ್ರೀತಿಯಿಂದ ಸಾಕಿದ್ದಾರೆ ಮಕ್ಕಳನ್ನ. ಸೊ ಹಾಗಾಗಿ ಅವ್ರು ನೋಡ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಸೊ ಹಾಗಾಗಿ ಬಹುಶಃ ನಾನು ಇತ್ತೀಚೆಗೆ ಅವ್ರಿಗೆ ಹೇಳ್ತಾ ಇದ್ದೆ, ಕಮಲಾ ಅವರು ತೀರ್ಕೊಂಡಾಗ, ಇವರ ಸಂಗಾತಿ ತೀರ್ಕೊಂಡ ಮೇಲೆ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೆ. ಈಗ ಪರವಾಗಿಲ್ಲ ಅಂತ ಅನ್ಸುತ್ತೆ, ಆರೋಗ್ಯ ಸುಧಾರಣೆ ಆಗಿದೆ. ಇನ್ನೂ ಸುಧಾರಣೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೂರಾರು ವರ್ಷಗಳ ಕಾಲ ಬಾಳ್ಲಿ, ಆದರೆ ಆರೋಗ್ಯವಂತರಾಗಿ ಬಾಳ್ಲಿ. ನಾವು ಎಷ್ಟು ವರ್ಷ ಇರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಎಷ್ಟು ವರ್ಷ ಆರೋಗ್ಯವಾಗಿದ್ದೋ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಸೊ
ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗ್ತದೆ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬ ವರ್ಗದವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ನನ್ನ ಭಾಷಣ ಮುಗಿಸಿ ನಾನು ಈಗ ಹೊರಗಡೆ ಮೈಸೂರಿಗೆ ಹೊರಟಿದ್ದೀನಿ. ದಯಮಾಡಿ ತಾವೆಲ್ಲ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೊಡೋಣ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.